ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ಗೊತ್ತಾಗಿರುತ್ತೆ, ಸೊ ಇದು ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ವರ್ಷದ ಮೊದಲನೇ ಹಬ್ಬ ಇದು, ಸಂಕ್ರಾಂತಿ ಹಬ್ಬ. ಅದಕ್ಕೇ ನಾನು ಸ್ವಲ್ಪ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆಫೀಸ್ದೆಲ್ಲನೂ ಸ್ವಲ್ಪ ಲೈಕ್ ವರ್ಕ್ ಮಾಡೋದೆಲ್ಲ ಇಟ್ಕೋಬಾರ್ದು ಅಂತ. ಸೊ ಸ್ಯಾಟರ್ಡೆ ಸಂಡೇ ಮಂಗಳವಾರ ಬಿದ್ದಿದೆ ಹಬ್ಬ ಬಂದುಬಿಟ್ಟು. ಸೊ ಸೋಮವಾರ ಲೈಕ್ ವರ್ಕ್ ಮಾಡೋ ಥರನೇ ಇರುತ್ತೆ. ಬಟ್ ನಾವು ಸೋಮವಾರನೇ ಲೈಕ್ ನಾಳೆ ಹಬ್ಬ ಅಂದರೆ ಇವತ್ತೇ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಬೇಕಾಗಿರುತ್ತೆ. ಅದಕ್ಕೆ ನಾನು ಲೈಕ್ ಸೋಮವಾರನೂ ರಜಾ ಹಾಕ್ಕೊಂಡಿದ್ದೆ. ಆ್ಯಂಡ್ ಹಬ್ಬದ ದಿನ ಆಬ್ವಿಯಸ್ಲಿ ನಾವು ಟಯರ್ಡ್ ಆಗಿರ್ತೀವಿ. ಸೊ ಅದಕ್ಕೆ ನೆಕ್ಸ್ಟ್ ಡೇನೂ ಹಾಗೆ ವರ್ಕ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಸರಿ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ರಜಾ ಹಾಕ್ಕೊಂಡಿದ್ದೆ. ಸೊ ಓವರ್ ಆಲ್ ನನಗೆ 5 ಡೇಸ್ ರಜಾ ಸಿಗೋ ಥರ ಮಾಡಿಕೊಂಡು ಲೈಕ್ ಮೊದಲೇ ಪ್ಲ್ಯಾನ್ ಮಾಡಿ ಹಾಕ್ಕೊಂಡಿದ್ದೆ. ಸೊ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಇಷ್ಟು ದಿನವೂ ನಾನು ರಜಾ ಹಾಕ್ಕೊಂಡಿದ್ದೇನೆ ಆಫೀಸಿಗೆ. ಸ್ವಲ್ಪ ಚೆನ್ನಾಗಿ ಎಲ್ಲ ಸೆಲೆಬ್ರೇಟ್ ಮಾಡೋಣ ಆರಾಮಾಗಿ ಅಂತ ಹೇಳ್ಬಿಟ್ಟು. ಅದಕ್ಕಂತಲೇ ಇದು ಪ್ರೀವಿಯಸ್ ಡೇ ಸೋಮವಾರ ನೈಟೇನೇ ಲೈಕ್ ರಂಗೋಲಿ ಎಲ್ಲ ಹಾಕಿಬಿಟ್ರೆ ಸೊ ಬೆಳಗ್ಗೆಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಆ್ಯಂಡ್ ದೇವ್ರ ಮನೆ ಎಲ್ಲನೂ ನಾನು ಇವತ್ತೇ ಕ್ಲೀನ್ ಮಾಡ್ಕೊಂಡಿದ್ದೆ. ಅದರದ್ದು ಯಾವುದೇ ನಾನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಆ್ಯಸ್ ಯೂಶ್ವಲ್ ನನ್ನ ವ್ಲಾಗ್ಸಲ್ಲಿ ಜಾಸ್ತಿ ಸರಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಯಾವುದೇ ಕ್ಲಿಪ್ಪಿಂಗ್ ತೊಗೊಳೋದಕ್ಕೆ ಹೋಗಿಲ್ಲ. ಸೊ ಮನೆ ಕ್ಲೀನಿಂಗ್ ಆಗಿರ್ಬೋದು, ಮನೆ ಮಾಪ್ ಮಾಡೋದು, ದೇವ್ರ ಮನೆ ಕ್ಲೀನ್ ಮಾಡೋದು, ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದು, ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ ಇವತ್ತೇ. ಸೊ ನೈಟೇ ಇವಾಗ ರಂಗೋಲಿ ಹಾಕಿ ನಾವು ಮಲ್ಕೊಂಡಿದ್ವಿ. ಸೊ ಇದು ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೇ ಎದ್ದಿದ್ದೆ ನಾನು 5 ಗಂಟೆಗೇನೆ. ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಬಿಡೋಣ ಬೇಗ ಅಂತೇಳ್ಬಿಟ್ಟು. ನಂಗೊಂದು ಅರ್ಥ ಆಗಿದೆ, ನಾನು ಎಷ್ಟು ಬೇಗ ಎದ್ದೊಳ್ತೀನೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮನೆ ಫ್ರೀನೆಸ್ಸು. ನಾನು ಸ್ವಲ್ಪ ಲೇಟಾಗಿದ್ದರೆ ಲೈಕ್ ಎಲ್ಲರದ್ದು ಸ್ವಲ್ಪ ಲೇಟಾಗೇ ಇರುತ್ತೆ. ಸೊ ಅದಕ್ಕೆ ನಾನು 5 ಗಂಟೆಗೆ ಎದ್ದು ತಲೆ ಸ್ನಾನ ಎಲ್ಲ ಮಾಡ್ಕೊಂಡಿದ್ದೆ. ಸೊ ಟೀ ಎದ್ದಿದ ತಕ್ಷಣ ಟೀ ಬೇಕೇ ಬೇಕು ನನಗೆ. ಸೊ ಅದಕ್ಕೆ ನಮ್ಮ ಅತ್ತೆ ಮಾಡಿಕೊಡ್ತಾರೆ. ನಮ್ಮ ಅತ್ತೆ ಇಲ್ಲಾಂದರೆ ಸ್ಟ್ರೀಮ್ ಮಾಡಿಕೊಡ್ತಾರೆ, ಎಷ್ಟೊಂದು ವ್ಲಾಗ್ಸಲ್ಲಿ ನಾನು ಹೇಳಿದ್ದೀನಿ. ಸೊ ಟೀ ಎಲ್ಲ ಕುಡಿದು ಟಿಫನ್ಗೆ ನಮ್ಮತ್ತೆ ಚಿತ್ರಾನ್ನ ಮಾಡಿದರು. ಸೊ ಚಿತ್ರಾನ್ನ ಸಹ ತಿಂದ್ವಿ. ಆ್ಯಂಡ್ ಪೂಜೆ ನೋಡ್ತಿದ್ದೀರಾ, ಪೂಜೆನೂ ಸಹ ಮಾಡಿದ್ವಿ. ಬಟ್ ನಾನು ಯಾವುದೇ ರೆಡಿ ಆಗಿರೋದು ಲೈಕ್ ತಿಳಿಸು ಕೊಡ್ತಾ ಇಲ್ಲ ಆ್ಯಂಡ್ ನಾನು ಹಾಕ್ತಾನೂ ಇಲ್ಲ. ಸೊ ಏನಾಯಿತು ಅಂತ ಹೇಳ್ಬಿಟ್ಟು ಹೀಗೆ ಹೇಳ್ತೀನಿ. ಸೊ ನಾನು ರೆಡಿ ಆಗಿಲ್ಲ. ಯಾವ ಥರ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಜಸ್ಟ್ ಒಂದು ನೈಟ್ ವೇರ್ ಮಾಡ್ಕೊಂಡಿದ್ದೆ, ನೈಟ್ ಡ್ರೆಸ್ ಹಾಕ್ಕೊಂಡಿದ್ದೆ. ಆಮೇಲೆ ಫುಲ್ ಚೆನ್ನಾಗಿ ರೆಡಿ ಆಗಿಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಆಗಲಿಲ್ಲ. ಯಾಕೆ ಅನ್ನೋದಾದರೆ ಪಾಪುಗೂ ಸೊ ಬೆಳಗ್ಗೆನೇ ಅಮ್ಮನ ಮನೆಗೆ ಹೋಗ್ತೀವಿ ನಾವು ಸಂಕ್ರಾಂತಿ ಹಬ್ಬಕ್ಕೆ. ಅಮ್ಮನ ಮನೆಯಲ್ಲಿ ಗೊತ್ತಿರ್ಬೋದು, ಹಸುಗಳೆಲ್ಲ ಇದ್ದಾವೆ, ನಮ್ಮ ಮನೇಲಿ ಜಾಸ್ತಿನೇ ಇದ್ದಾವೆ. ಸೊ ಅದಕ್ಕೆ ಪ್ರತಿ ಸಂಕ್ರಾಂತಿ ಹಬ್ಬಕ್ಕೂ ನಮ್ಮ ಮನೇಲಿ ಪೂಜೆ ಮುಗಿಸಿ ಫಸ್ಟು ಅಮ್ಮನ ಮನೆಗೆ ಹೋಗ್ತೀವಿ. ಸೊ ಅಮ್ಮನ ಮನೆ ಹತ್ರನೂ ಪೂಜೆ ಎಲ್ಲ ಮುಗಿಸ್ತೀವಿ ಹಸುಗಳಿರೋ ಕಾರಣಕ್ಕೆ. ಸೊ ರುಟೀನಾಗಿ ಈ ಥರನೇ ನಡೆಯುತ್ತೆ ಸಂಕ್ರಾಂತಿ ಹಬ್ಬಕ್ಕೆ. ಸೊ ಇವತ್ತು ಸಹ ಪಾಪುನೆಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿದ್ವಿ. ಲೈಕ್ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಲಾಸ್ಟ್ ಇಯರ್ ಸಂಕ್ರಾಂತಿ ಹಬ್ಬಕ್ಕೆ ನಮ್ಗೆ ಆಕ್ಸಿಡೆಂಟ್ ಆಗಿತ್ತು ನನಗೆ, ಶ್ರೀಗೆ. ಸೊ ಹಬ್ಬ ನಾವೇನೂ ಮಾಡಿಲ್ಲ. ಬೆಳಗ್ಗೆನೇ ಅಪ್ಪ ಅಮ್ಮ ಪಾಪುನ ಕರ್ಕೊಂಡು ಹೋಗಿದ್ರು ಆ್ಯಂಡ್ ಅವ್ರ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದರು. ಬಟ್ ನಾವು ಯಾವುದೇ ಸೆಲೆಬ್ರೇಷನ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವರ್ಷ ಆದರೂ ನಮ್ಮ ಪಾಪು ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಲೀವ್ಸ್ ಆಗಿರ್ಬೋದು ಆ್ಯಂಡ್ ಮನೆ ಕೆಲಸ ಆಗಿರ್ಬೋದು, ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಈ ಸರಿನೂ ಸ್ವಲ್ಪ ಏನು ಲೈಕ್ ಅಂದ್ಕೊಂಡಿರೋ ಥರ ಆಗಲಿಲ್ಲ. ಪಾಪುಗೆ ಏನು ಮಾಡಿದ್ವಿ ನಾವು, ಬೆಳಗ್ಗೆನೇ ಅವಳು ಎದ್ದ ತಕ್ಷಣ ಲೈಕ್ 1/2 hour ಗ್ಯಾಪಲ್ಲೇನೆ ಅವಳಿಗೆ ತಲೆ ಸ್ನಾನ ಮಾಡಿಸಿದ್ವಿ. ಸೊ ಚೆನ್ನಾಗೇ ಇದ್ಲು. ನಾವು ಯಾವಾಗ ತಲೆ ಸ್ನಾನ ಮಾಡಿಸಿದ್ವಿ ಅವಳಿಗೆ ಫುಲ್ ಚಳಿ ಜ್ವರ ಬಂದುಬಿಡ್ತು, ಸಡನ್ನಾಗಿ ಬಂದುಬಿಡ್ತು ಅವಳಿಗೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಯಾವತ್ತೂ ಮಾಡಿಸಿಲ್ಲ ನಾವು, ಸ್ವಲ್ಪ ಬೇಗ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ಲೈಕ್ ಬೆಳಗ್ಗೆನೇ ತಲೆ ಸ್ನಾನ ಮಾಡಿಸ್ಬಿಟ್ವಿ. ಅವಳಿಗೆ ಹಿಂದೆಯೇ ಲೈಕ್ ಫುಲ್ ಚಳಿ ಜ್ವರ ಹೆವಿಯಾಗಿ ಬಂದುಬಿಡ್ತು. ಅವಳು ಕೈಯೇ ಬಿಡ್ತಾ ಇದ್ದಿಲ್ಲ. ಆ್ಯಂಡ್ ಏನೂ ಗೊತ್ತಿಲ್ಲ, ಅವಳಿಗೆ ಆ ಥರ ಆಗಿದ ತಕ್ಷಣ ನಂಗೆ ಮೂಡ್ ಆಫ್ ಆಗೋಯ್ತು. ಸೊ ಅದಕ್ಕೆ ನಾನು ಯಾವುದೇ ರೆಡಿ ಆಗಲಿಲ್ಲ. ಆ್ಯಂಡ್ ಅವಳು ಲೈಕ್ ಕುಸುಕ್ತಾನೇ ಇದ್ಲು, ಕೈ ಬಿಡ್ತಾ ಇರಲಿಲ್ಲ. ಆ್ಯಂಡ್ ಸುಮ್ಮನೆ ಲೈಕ್ ಇವಳಿಗೆ ಲೈಕ್ ವಾರದಿಂದನೇ ಹೇಳ್ತಾ ಇದ್ದೆ ಅಜ್ಜಿ ಮನೆ ಕರ್ಕೊಂಡು ಹೋಗ್ತೀನಿ, ಅಂಬನೆಲ್ಲ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಇವಳಿಗೆ ಸುಮ್ಮನೆ ಕೇಳಿದೆ, ಓಕೆ ಅಜ್ಜಿ ಮನೆಗೆ ಹೋಗೋಣ, ಅಂಬನ ನೋಡೋಣ ಅಂದರೆ ಇವಳು ಹ್ಞೂ ಅಂತ ಇದ್ಲು. ಓಕೆ ಅಲ್ಲಾದರೂ ಹೋದರೆ ಸ್ವಲ್ಪ ಆ್ಯಕ್ಟಿವ್ ಆಗ್ತಾಳೇನೋ ಅಂತ ಹೇಳ್ಬಿಟ್ಟು ನಾನು ಶ್ರೀ ಲೈಕ್ ಯಾವ ಥರ ಸ್ನಾನ ಮಾಡಿಕೊಂಡು ಜಸ್ಟ್ ನೈಟ್ ವೇರ್ಸ್ ಹಾಕ್ಕೊಂಡಿದ್ವು ಆ ಥರನೇ ಹಾಕ್ಕೊಂಡು ಪಾಪುನೂ ಕರ್ಕೊಂಡು ಬಂದ್ಬಿಟ್ವಿ ನಾವು ಅಮ್ಮನ ಮನೆಗೆ.
ಮನೆಗೆ. ಸೊ ಅದಕ್ಕೆ ಇದ್ರದ್ದು ಕ್ಲಿಪ್ಪಿಂಗ್ ಫುಲ್ ಅಮ್ಮನ ಮನೆಯದೇ ಕ್ಲಿಪ್ಪಿಂಗ್ ನಾನು ಆ್ಯಡ್ ಮಾಡ್ತಾ ಇರೋದು. ಬಟ್ ಇಲ್ಲಿಗೆ ಕರ್ಕೊಂಡು ಬಂದಮೇಲೆ ಅವಳಿಗೆ ಜ್ವರ ಇತ್ತು, ಬಟ್ ಆದ್ರೂ ಅವಳು ಲೈಕ್ ಆರಾಮಾಗಿ ಆಟ ಆಡಿಕೊಂಡು ಸ್ವಲ್ಪ ಆ್ಯಕ್ಟಿವ್ ಆದಳು. ಆಮೇಲೆ ಊಟ ಎಲ್ಲನೂ ಮಾಡೋದಕ್ಕೆ ರೆಡಿ ಆದಳು. ಸೊ ನಮಗೂ ಸ್ವಲ್ಪ ಖುಷಿ ಆಯಿತು. ಸೊ ಹೋದ್ರೆ ಹೋಗಲಿ, ನಾವು ರೆಡಿ ಆಗ್ದಿರಾ ಲೈಕ್ ಅಂದ್ಕೊಂಡಿರೋ ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ ಅಂದರೂ ದಟ್ಸ್ ಫೈನ್, ಅವಳು ಸರಿ ಹೋದ್ಲಲ್ಲ ಅನ್ನೋದೊಂದು ತೃಪ್ತಿ ಇತ್ತು ನಮಗೆ. ಸೊ ಇದಿಷ್ಟೂ ಆಗಿದ್ದು ಕತೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮೂಡ್ ಆಫ್ ಆಯಿತು. ಈ ಥರನೇ ಅನಿಸುತ್ತೆ, ಮಕ್ಕಳೇನಾದರೂ ಇದ್ದಾಗ ಮಕ್ಳಿಗೆ ಒಂಚೂರಾದ್ರೂ ಲೈಕ್ ಈ ಥರ ಮೂಡ್ ಆಫ್ ಆಗುತ್ತೆ, ಎಲ್ಲರಿಗೂ ಈ ಥರನೇ ಆಗುತ್ತೆ ಅಂತ ಅನಿಸುತ್ತೆ, ನಮ್ಮೊಬ್ಬರಿಗೇನೇ ಅಲ್ಲ. ಸೊ ಅದಕ್ಕೇ ಯಾವುದೇ ರೆಡಿ ಆಗಿರೋದು ಏನು, ನಾನು ರೆಡಿನೇ ಆಗಿಲ್ಲ ಫಸ್ಟ್ ಆಫ್ ಆಲ್ ಹಬ್ಬಕ್ಕೆ. ಸೊ ಇನ್ನೊಂದು ಪಾರ್ಟಲ್ಲಿ ಇದು ಫಸ್ಟ್ ಪಾರ್ಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಲೈಕ್ ತಿಳಿಸ್ಕೊಡ್ತೀನಿ ಇನ್ನೂ ಏನೇನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು, ಅದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಯಾವ ಥರ ಎಲ್ಲ ಪೂಜೆ ಆಯಿತು ಅನ್ನೋದನ್ನ ನೋಡ್ಕೊಬನ್ನಿ ಈಗ. ಸೊ ಈ ಎಲ್ಲ ಪೂಜೆ ಮುಗ್ದಿದೆ. ಆ್ಯಂಡ್ ಅಮ್ಮನೂ ಎಲ್ಲ ಅಡುಗೆ ಮಾಡಿದ್ದಾರೆ. ಇಲ್ಲಿ ಕಡಲೆಕಾಯಿ ಬೇಯಿಸೋದು, ಗೆಣಸು ಬೇಯಿಸೋದು, ಆ್ಯಂಡ್ ಅವರೆಕಾಯಿ ಸಾಂಬಾರು, ಸಂಕ್ರಾಂತಿಗೆ ಇದೆಲ್ಲ ಸ್ಪೆಷಲ್ ಅಲ್ವಾ. ಸೊ ಇದೆಲ್ಲ ರೆಡಿ ಮಾಡಿದ್ದಾರೆ. ಬಟ್ ಅತ್ತೆನೂ ಹೇಳಿದರು ಅಲ್ಲಿ ನಾನು ರೆಡಿ ಮಾಡಿರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾವು ಯಾವುದೇ ಊಟ ಇಲ್ಲಿ ತಿಂತಾ ಇಲ್ಲ. ಪಾಪುಗೆ ಸ್ವಲ್ಪ ಹಸು ಎಲ್ಲ ತೋರಿಸ್ಕೊಂಡು ತಿನ್ನಿಸ್ಕೊಂಡು ಈಗ ನಮ್ಮ ಮನೆಗೆ ನಾವು ರಿಟರ್ನ್ ಆಗ್ತೀವಿ. ಆ್ಯಂಡ್ ನಮ್ಮ ಪಾಪುಗೆ ತುಂಬಾ ಇಷ್ಟ. ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ. ಅವಳು ನನಗೆ ಮಸಾಜ್ ಮಾಡೋದಾಗಿರ್ಬೋದು, ಎಣ್ಣೆ ಇಕ್ಕೋದು, ತಲೆ ಬಾಸೋದು ಅದೆಲ್ಲ ತುಂಬ ಇಷ್ಟಪಡ್ತಾಳೆ. ಸೊ ಇವತ್ತು ನಾವು ಅಮ್ಮಗೂ ಸಹ ಮಾಡ್ತಾ ಇದ್ದಾಳೆ ಅವಳು. ಆ್ಯಂಡ್ ಮನೆಗೆ ನಾವು ರಿಟರ್ನ್ ಬಂದ್ವಿ. ಸೊ ಮನೆಗೆ ರಿಟರ್ನ್ ಬರೋಷ್ಟರಲ್ಲಿ ನಮ್ಮ ಅತ್ತೆ ಇಲ್ಲಿ ಅಡುಗೆ ಮಾಡಿದರು. ಸೊ ಇದೆಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.